ಆಫ್ ಹಿಸ್ಟ್ರಿ ಅಂತಕ್ಕಂಥ 5 ಪಾಯಿಂಟ್ಸ್ಗಳನ್ನು ಈಗಾಗಲೇ ನೋಡಿದ್ದೀವಿ. ಇತಿಹಾಸ ಅಧ್ಯಯನದ ಮಹತ್ವದಲ್ಲಿ ಮೊದಲನೇದು, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗ ಶಾಲೆ ಅಂತಕ್ಕಂಥ 5 ಪಾಯಿಂಟ್ಸ್ಗಳನ್ನು ಈಗಾಗಲೇ ನೋಡಿದ್ದೀವಿ ಅಂತ. ಇವತ್ತಿನ ದಿನ ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ ಅಂತ. ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಲ್ಸ್ ಅಂತ ಹೇಳಿ, ಆಧುನಿಕ ಯುಗದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಜನರಲ್ಲಿ ಮೌಲ್ಯಗಳು ಅಥವಾ ನೀತಿಗಳ ಬಗ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗೌರವ ಕುಸಿತಾ ಇರೋದನ್ನು ನಾವು ಕಾಣ್ಬೋದು ಅಂತ. ಏನ್ರಿ, ಮೌಲ್ಯ ಮತ್ತು ನೀತಿಗಳ ಬಗ್ಗೆ ಜನರಲ್ಲಿ ಗೌರವ ಕಡಿಮೆ ಆಗ್ತಾ ಇರೋದನ್ನು ನಾವು ಇತ್ತೀಚೆಗೆ ಅಂದರೆ ಆಧುನಿಕ ಯುಗದಲ್ಲಿ ಕಾಣ್ಬೋದು. ಪೀಪಲ್ ಆರ್ ಲೂಸಿಂಗ್ ರೆಸ್ಪೆಕ್ಟ್ ಫಾರ್ ವ್ಯಾಲ್ಯೂಸ್ ಎಥಿಕ್ಸ್ ಇನ್ ಮಾಡರ್ನ್ ಏಜ್. ಸೊ ಗೌರವ ಕುಸಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಇತಿಹಾಸ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಸಹಾಯಕ ಆಗುತ್ತೆ ಅಂತ ಹೇಳಿದ್ರೆ, ಇಂತಹ ಸಂದಿಗ್ಧ ಸಂದರ್ಭದೊಳಗೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾಪುರುಷರು ಪ್ರತಿಪಾದಿಸಿದಂತಹ ಮೌಲ್ಯಗಳೇನಾಗ್ತಾವ ಅಂತ ಹೇಳಿದ್ರೆ ಆಧುನಿಕ ಮಾನವ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯತೆ ಇರೋದನ್ನು ಕಾಣ್ಬೋದು. ಏನ್ರಿ, ಈಗ ಮಹಾಪುರುಷರು ಅಂತ ಹೇಳಿ ನಾವು ಅಂದರೆ ನಮಗೊಬ್ಬ ರೋಲ್ ಮಾಡೆಲ್ ಅಂತ ಇರ್ತಾರಲ್ಲ, ಅಂಥವರ ಮೌಲ್ಯಗಳನ್ನು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇರೋದನ್ನು ಕಾಣ್ಬೋದು. ಇನ್ ದಿಸ್ ಕ್ರಿಟಿಕಲ್ ಜಂಕ್ಷರ್ ದ ವ್ಯಾಲ್ಯೂಸ್ propagated by great men of past need to be adopted by the modern man. ಈ ಆಧುನಿಕ ಜಗತ್ತಿಗೆ ಅತ್ಯಂತ ಅವಶ್ಯಕವಾಗಿರೋದನ್ನು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಅಶೋಕ, ಯೇಸು ಕ್ರಿಸ್ತ, ಪ್ರವಾದಿ ಮೊಹಮ್ಮದ್, ಕನಕದಾಸ, ಡಾಕ್ಟರ್ BR ಅಂಬೇಡ್ಕರ್, ಮದರ್ ತೆರೇಸಾ ಎಕ್ಸೆಟ್ರಾ. ಈ ಎಲ್ಲರ ಮೌಲ್ಯಗಳನ್ನು ಅಥವಾ ಅವರ ಪ್ರತಿಪಾದಿಸಿದಂತಹ ಮೌಲ್ಯಗಳನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಕಲಿಯೋದ್ರಿಂದ ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಇವರು ಜೀವನದ ಆದರ್ಶಗಳ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿರೋದನ್ನು ನಾವು ಇತಿಹಾಸದಲ್ಲಿ ಕಲಿತೀವಿ. ಉದಾತ್ತ ಆದರ್ಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಏನಾಗ್ಬೋದು ಅಂತ ಹೇಳಿದ್ರೆ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳೋದಕ್ಕೆ ಸಹಕಾರಿಯಾಗಿರೋದನ್ನು ಕಾಣ್ಬೋದು. ಅಶೋಕ, ಜೀಸಸ್ ಕ್ರಿಸ್ತ, ಕನಕದಾಸ, ಮದರ್ ತೆರೇಸಾ ಎಕ್ಸೆಟ್ರಾ ಸ್ಟಡಿಂಗ್ ಹಿಸ್ಟ್ರಿ ಹೆಲ್ಪ್ಸ್ ಅಸ್ ಟು ಬಿಕಮ್ ಗುಡ್ ಸಿಟಿಸನ್ ಬೈ ಅಡಾಪ್ಟಿಂಗ್ ನೋಬಲ್ ಐಡಿಯಲ್ಸ್ ಅಂತ. ಅವ್ರು ಹೇಳಿರ್ತಕ್ಕಂಥ ಐಡಿಯಲ್ಸ್ ನೋಬಲ್ ಐಡಿಯಲ್ಸ್ ಏನಿದಾವಲ್ಲ ಅಥವಾ ಅವರು ಪ್ರತಿಪಾದಿಸಿದಂತಹ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ. ಉದಾತ್ತ ಧ್ಯೇಯಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆಗಿರ್ಬೋದು, ಸಮಾನತೆ, ಸೋದರತೆ, ಸತ್ಯಸಂಧತೆ, ಆಮೇಲೆ ನೀತಿ, ಅಹಿಂಸೆ, ಅನ್ನರ ಸೇವೆ, ಪ್ರೀತಿ, ಕ್ಷಮಾಗುಣ, ದಯ, ಉತ್ತಮ ರಾಜನೀತಿ, ಧಾರ್ಮಿಕ ಸಹಿಷ್ಣುತೆ, ಇಂತಹ ಗುಣಗಳನ್ನು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಇತಿಹಾಸ ಆಧುನಿಕ ಪೀಳಿಗೆಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಕರಿಬೋದು ಅಂತ. ಇತಿಹಾಸ ಎಂಥ ಗುಣಗಳನ್ನು ನೀಡ್ತೈತ್ರಿ? ಸಮಾನತೆ, ಸ್ವತಂತ್ರ, ಸೋದರತೆ, ಪ್ರೀತಿ, ಮಾನವೀಯತೆ, ದಯ, ಧಾರ್ಮಿಕ ಸಹಿಷ್ಣುತೆ ಮುಂತಾದ ಗುಣಗಳನ್ನು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಳುವಳಿಯಾಗಿ ಮಾನವರಿಗೆ ನೀಡ್ತಾ ಇರೋದನ್ನು ಕಾಣ್ಬೋದು. History teaches truthfulness, ethics, equality, fraternity, non-violence, service to others, love, affection, forgiveness, kindness, the best political policy, religious tolerance, etc. to the modern generation. ಇಲ್ಲಿ ಜಾರ್ಜ್ ಸಂತಯನ ಅಂತಕ್ಕಂಥವನು ಏನು ಹೇಳ್ತಾನ ಅಂತ ಹೇಳಿದ್ರೆ ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿದೀಪವಾಗಿದೆ ಅಂತ ಹೇಳಿರೋದನ್ನು ಕಾಣ್ಬೋದು. According to George Santayana, it is a treasury of noble ideals and is a light to show the right path ಅಂತ. ಅಂದ್ರೆ ಜನ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಏನಾಗೈತೆ ಅಂತ ಹೇಳಿದ್ರೆ ಇಂತಹ ಧ್ಯೇಯಗಳ ಅವಶ್ಯಕವಾಗಿವೆ. ಅಂಥ ಧ್ಯೇಯಗಳನ್ನು ಹೊಂದಿರತಕ್ಕಂಥದ್ದು ಇತಿಹಾಸ ಅಂತ ಹೇಳಿ ಜಾರ್ಜ್ ಸಂತಯನ ಅಂತಕ್ಕಂಥ ಇತಿಹಾಸಕಾರ ಹೇಳಿರೋದನ್ನು ಕಾಣ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಅಥವಾ ಮಹತ್ವ ಏನು ಅಂತ ಹೇಳಿದ್ರೆ ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿವರಿಸುತ್ತದೆ ಅಂತ. ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡರ್ ಅವರ್ ಔಟ್ಲುಕ್. ನಮ್ಮ ದೃಷ್ಟಿಕೋನವನ್ನು ಏನು ಮಾಡ್ತೈತಿ ಅಂತ ಹೇಳಿದ್ರೆ ವಿಸ್ತಾರ ಮಾಡ್ತೈತಿ ಅಂತ. ಇತಿಹಾಸ ಅಧ್ಯಯನ ನಮಗೆ ವಿವಿಧ ದೇಶಗಳ ಜನರ ಸಂಪ್ರದಾಯ, ಸಂಸ್ಕೃತಿ, ನಾಗರಿಕತೆಗಳ ಬಗ್ಗೆ ಜ್ಞಾನವನ್ನು ಸಂಪಾದಿಸೋದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಸಹಾಯಕವಾಗಿರೋದನ್ನು ಕಾಣ್ಬೋದು. The study of history helps us to get knowledge about the people of different countries, traditions, customs, cultures and civilizations.
ಆ ಮೂಲಕ ಮನುಕುಲದ ದೃಷ್ಟಿಕೋನವನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ವಿಶಾಲಗೊಳಿಸಿಕೊಳ್ಳೋದಕ್ಕೆ ಸಹಾಯಕವಾಗಿರೋದನ್ನು ಕಾಣ್ಬೋದು. ದಸ್ ಹಿಸ್ಟ್ರಿ ಬ್ರಾಡನ್ಸ್ ದ ಔಟ್ಲುಕ್ ಆಫ್ ಮ್ಯಾನ್ಕೈಂಡ್. ಇಲ್ಲಿ ನಾವು ಇತಿಹಾಸದಲ್ಲಿ ಓದ್ತಕ್ಕಂಥ ಪ್ರಮುಖ ವಿಷಯಗಳೇನು ಅಂತ ಹೇಳಿದ್ರೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಧರ್ಮ ಇಂತಹ ವಿಷಯಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಇಲ್ಲಿ ಇತಿಹಾಸದಲ್ಲಿ ಓದ್ತೀವಿ ಅಂತ. ಇಂತಹ ವಿಚಾರಗಳು ವ್ಯಕ್ತಿಯ ಜ್ಞಾನ ದಿಗಂತವನ್ನು ಏನು ಮಾಡ್ತೈತಿ ಅಂತ ಹೇಳಿದ್ರೆ ವಿಸ್ತಾರ ಮಾಡ್ತೈತಿ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದ ಡೀಟೇಲ್ಸ್ ರೆಕಾರ್ಡೆಡ್ ಇನ್ ಹಿಸ್ಟ್ರಿ ರಿಲೇಟಿಂಗ್ ಟು ಆರ್ಟ್, ಆರ್ಕಿಟೆಕ್ಚರ್, ಲಿಟ್ರೇಚರ್ ಆ್ಯಂಡ್ ರಿಲಿಜಿಯನ್ ಎಕ್ಸ್ಪ್ಯಾಂಡ್ ಒನ್ಸ್ ಒರಿಜಿನ್ ಆಫ್ ನಾಲೆಜ್. ಇಲ್ಲಿ ಮನುಷ್ಯನ ದೃಷ್ಟಿಕೋನವನ್ನು ವಿಶಾಲಗೊಳಿಸುವಲ್ಲಿ ಇತಿಹಾಸ ಪ್ರಮುಖವಾಗಿರ್ತಕ್ಕಂಥದ್ದು ಅಥವಾ ಸಹಾಯಕವಾಗಿರ್ತಕ್ಕಂಥದ್ದು ಅಂತ. ಇನ್ನು 8ನೇದೇನು ಅಂತ ಹೇಳಿದ್ರೆ ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಯಾಕಂದರೆ ನಾವು ಈಗಾಗಲೇ ಇತಿಹಾಸದಲ್ಲಿ 2 ವರ್ಲ್ಡ್ ವಾರ್ಗಳನ್ನು ನೋಡಿದ್ವಿ ಅಥವಾ ವಿಶ್ವ ಕ್ರಾಂತಿಗಳನ್ನು ಅಥವಾ ವಿಶ್ವ ಯುದ್ಧಗಳ ಬಗ್ಗೆ ನೋಡಿದ್ದೀವಿ. ಆ ವಿಶ್ವ ಯುದ್ಧಗಳು ಅಂದರೆ ಅದಕ್ಕೆ ಕಾರಣಗಳೇನು, ಅದರ ಪರಿಣಾಮಗಳು ಯಾವ ರೀತಿಯಾಗಿವೆ ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ನಾವು ಓದ್ತೀವಿ ಅಂತ. ಸೊ ಅಂತಹ ಮಹಾಯುದ್ಧಗಳಿಂದಾದ ದುಷ್ಪರಿಣಾಮಗಳನ್ನು ನಾವು ಇತಿಹಾಸದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಅಂತ. ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸ್. ದ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ವಿಟ್ನೆಸ್ಡ್ ದ ಮಿಸ್ಗಿವಿಂಗ್ ಆಫ್ ದಿ 2 ವರ್ಲ್ಡ್ ವಾರ್ಸ್. ಇಲ್ಲಿ 2 ವಿಶ್ವ ಯುದ್ಧಗಳ ದುಷ್ಪರಿಣಾಮಗಳ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ತಿಳಿಸ್ತೈತಿ ಅಂತ. ಇಫ್ ಅನದರ್ ಟೇಕ್ಸ್ ಪ್ಲೇಸ್ ಇನ್ ದ ಫ್ಯೂಚರ್, ಅಕಸ್ಮಾತಾಗಿ ಈ 2 ಯುದ್ಧಗಳ ಜಾಗದಲ್ಲಿ 3ನೇ ಯುದ್ಧ ಏನಾದರೂ ಸಂಭವಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವುಡ್ ಡಿಸ್ಟ್ರಾಯ್ ದ ಹೋಲ್ ವರ್ಲ್ಡ್ ಅಂತ. ಅಂದರೆ ಇಲ್ಲಿ ಏನಾಗುತ್ತೆ, ಇಡೀ ಪ್ರಪಂಚವೇ ವಿನಾಶ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. 2 ಯುದ್ಧಗಳಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ನೋಡಿದಾಗ 3ನೇ ಮಹಾಯುದ್ಧ ಏನಾದರೂ ಸಂಭವಿಸಿದರೆ ಇಡೀ ಪ್ರಪಂಚನೇ ವಿನಾಶ ಆಗ್ತಕ್ಕಂಥದ್ದನ್ನು ಕಾಣ್ಬೋದು. ಯಾಕಂದರೆ ಈಗಾಗಲೇ ಎಲ್ಲರ ಹತ್ರನೂ ಏನಾದ್ರು ಅಂತ ಹೇಳಿದ್ರೆ ಆಧುನಿಕ ಶಸ್ತ್ರಾಸ್ತ್ರಗಳು, ಅಣುಬಾಂಬ್ಗಳದಾವು. ಸೊ ಅಂಥವುಗಳೇನಾದರೂ ಪ್ರಯೋಗ 3ನೇ ಮಹಾಯುದ್ಧ ನಡೆದ ಖಂಡಿತವಾಗಿ ಅಂಥವುಗಳ ಪ್ರಯೋಗ ಆಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ ವಿನಾಶಗೊಳ್ಳುವ ಸಾಧ್ಯತೆ ಇದೆ ಅಂತ. ಸಂಸ್ಕೃತಿಯ ಅರಿವಿಲ್ಲದಿರುವುದು ಹಾಗೂ ಸಂಕುಚಿತ ರಾಷ್ಟ್ರೀಯತೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಯುದ್ಧಕ್ಕೆ ಮೂಲ ಕಾರಣ ಅಂತ ಹೇಳಿ ನಾವು ಇತಿಹಾಸದಿಂದ ತಿಳ್ಕೊತೀವಿ, ಹೌದಿಲ್ರಿ? ಈಗ 2 ವಿಶ್ವ ಯುದ್ಧಗಳಿಗೆ ಏನು ಕಾರಣಗಳು ಅಂತ ಹೇಳಿ ನೋಡಿದಾಗ ಏನಾಗುತ್ತೆ, ಅಲ್ಲಿ ಉಗ್ರವಾದ ರಾಷ್ಟ್ರೀಯತೆ ಆಗಿರ್ಬೋದು ಮತ್ತು ಸಂಸ್ಕೃತಿಯ ಅರಿವು ಇಲ್ಲದೆ ಇರೋದನ್ನೇ ಈ ಪ್ರಮುಖ ಕಾರಣವಾಗಿರೋದನ್ನು ಕಾಣ್ಬೋದು. ಹಿಸ್ಟ್ರಿ ಹ್ಯಾಸ್ ಪಾಯಿಂಟೆಡ್ ಔಟ್ ದ್ಯಾಟ್ unawareness of culture and narrow nationalism of the other countries lead such wars. ಇಂತಹ ಯುದ್ಧಗಳಿಗೆ ಪ್ರಮುಖ ಕಾರಣವಾಗಿರೋದನ್ನು ಕಾಣ್ಬೋದು. ಅಣ್ವಸ್ತ್ರಗಳು ಮತ್ತು ಯುದ್ಧ ಸಂಬಂಧಿತ ಉಪಕರಣಗಳನ್ನು ಹೊಂದಲು ಇಂದು ವಿಶ್ವದ ವಿವಿಧ ರಾಷ್ಟ್ರಗಳ ನಡುವೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಾರಿ ಸ್ಪರ್ಧೆ ಅಥವಾ ಪೈಪೋಟಿ ಉಂಟಾಗಿರೋದನ್ನು ಕಾಣ್ಬೋದು. ಟುಡೇ ದೇರ್ ಈಸ್ ಅ ಗ್ರೇಟ್ ಡೀಲ್ ಆಫ್ ಕಾಂಪಿಟೇಷನ್ ಅಮಂಗ್ ಡಿಫ್ರೆಂಟ್ ಕಂಟ್ರೀಸ್ ಇನ್ ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ವಾರ್ ಇಕ್ವಿಪ್ಮೆಂಟ್ಸ್. ಏನು ಅಣುಬಾಂಬ್ಗಳನ್ನು ಯಾವ ರೀತಿ ತಯಾರಿಸಬೇಕು, ಆಮೇಲೆ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಾರಿ ಪೈಪೋಟಿಯನ್ನು ನಡೆಸ್ತಾ ಇರೋದನ್ನು ಕಾಣ್ಬೋದು. ದೇಶಗಳ ನಡುವಣ ಸೌಹಾರ್ದಯುತ ಬಾಂಧವ್ಯ ವೃದ್ಧಿಗೆ ಪ್ರಪಂಚದ ಇತಿಹಾಸದ ಅಧ್ಯಯನ ಇಂದಿನ ಅಗತ್ಯವಾಗಿರೋದನ್ನು ಕಾಣ್ಬೋದು. ಫಾರ್ ದಿ ಡೆವಲಪ್ಮೆಂಟ್ ಆಫ್ cordial relations between nations, the study of world history is the need of the hour ಅಂತ. ಅಂದರೆ ಇಲ್ಲಿ ನಾವು 3ನೇ ಯುದ್ಧ ಆಗಬಾರ್ದು ಅಥವಾ ನಾವೆಲ್ಲ ಒಂದಾಗಿರಬೇಕು ಅಂತ ಹೇಳಿ ಏನಾದರೂ ಬಯಸಿದ್ರೆ ಅವಾಗ ಏನು ಮಾಡ್ಬೇಕು, ನಾವು ಜಾಗತಿಕ ಮಹಾಯುದ್ಧವನ್ನು ಓದಿದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸೌಹಾರ್ದಯುತ ಮನೋಭಾವ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಲ್ಲದೆ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಾರಿ ಬೆಳವಣಿಗೆ ಆಗಿರೋದನ್ನು ನಾವು ಕಾಣ್ಬೋದು. ಇಂತಹ ಭಾರಿ ಬೆಳವಣಿಗೆಯಿಂದಾಗಿ ಸಾರಿಗೆ ಸಂಪರ್ಕಗಳ ಸುಧಾರಣೆಯೂ ಸಹಿತ ಸಾಧ್ಯ ಆಗೈತಿ. ಯಾವಾಗ ಸಾರಿಗೆ ಸಂಪರ್ಕ ಸುಧಾರಣೆ ಆಗೈತೋ ಆಗ ಇಡೀ ವಿಶ್ವವೇ ಏನಾಗೈತಿ ಅಂತ ಹೇಳಿದ್ರೆ ಒಂದು ಗ್ರಾಮದಂತೆ ಆಗಿರೋದನ್ನು ಕಾಣ್ಬೋದು. ಅಂದರೆ ಹತ್ತಿರ ಇರೋದನ್ನು, ಅಂದರೆ ಒಂದು ಹಳ್ಳಿಗೆ ತಲುಪಬೇಕಾದ್ರೆ ನಾವು ಅವಾಗ ಎಷ್ಟು ಟೈಮ್ ತೊಗೋತಿದ್ವಿ ಅಷ್ಟು ಟೈಮನ್ನು ಈಗ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗಬೇಕಾದ್ರೆ ಅಷ್ಟೇ ಟೈಮ್ದಲ್ಲಿ ತಲುಪ್ಬೋದು ಅಂತ, ಬಿಕಾಸ್ ಆಫ್ ಸಂಪರ್ಕ ಸುಧಾರಣೆ. The world has become a global village with the development of science and technology and improvement in transport system. ಅಷ್ಟೇ ಅಲ್ಲದೆ ಪ್ರತಿಯೊಂದು ರಾಷ್ಟ್ರ ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಬೇಕಾದ್ರೆ
ಬೇರೆ ರಾಷ್ಟ್ರಗಳ ಮೇಲೆ ಏನಾಗಬೇಕು ಅಂತ ಹೇಳಿದ್ರೆ ಅವಲಂಬಿತ ಆಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ಹೇಳಿ. ನಮ್ಮ ಅಗತ್ಯತೆ ನಾವೇ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಗತ್ಯತೆಗಳಿಗಾಗಿ ನಾವು ಏನು ಮಾಡಬೇಕ್ರಿ ಅಂತ ಹೇಳಿದ್ರೆ ಬೇರೆ ಕಂಟ್ರಿಗಳನ್ನು ಡಿಪೆಂಡ್ ಮಾಡಬೇಕು ಅಂತ. ಎವ್ರಿ ಕಂಟ್ರಿ ಡಿಪೆಂಡ್ಸ್ ಆನ್ ದ ಅದರ್ ಫಾರ್ ದಿ ಫುಲ್ಫಿಲ್ಮೆಂಟ್ ಆಫ್ ದೇರ್ ನೀಡ್ಸ್. ಸೊ ದೇರ್ ಶುಡ್ ಬಿ ಆ್ಯನ್ ಎಮಿಕೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ನೇಷನ್ಸ್ ಅಂತ. ಅದಕ್ಕೋಸ್ಕರ ನಮ್ಮ ಅಗತ್ಯತೆಗಳನ್ನು ಪೂರೈಸಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತ ಆಗಿರ್ತೀವಲ್ಲ ಆ ರಾಷ್ಟ್ರಗಳ ಹಿಂದೆ ಪರಸ್ಪರ ಸ್ನೇಹ ಭಾವದಿಂದ ಇರಬೇಕು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ ಅಗತ್ಯ ಏನಾಗಿದೆ ಅಂತ ಹೇಳಿದ್ರೆ ಇಂದು ಇರೋದನ್ನು ಕಾಣ್ಬೋದು ಅಂತ. ಅಷ್ಟೇ ಅಲ್ಲದೆ ರಾಷ್ಟ್ರಸಂಘ, ವಿಶ್ವಸಂಸ್ಥೆಯ ಪ್ರಾಮುಖ್ಯತೆ ಮತ್ತು ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಾದ್ರೆ ಅವುಗಳ ಪಾತ್ರವನ್ನು ಕುರಿತು ನಾವು ಇತಿಹಾಸದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಅಂತ. ಹಿಸ್ಟ್ರಿ ಹ್ಯಾಸ್ ಗಿವನ್ ಡೀಟೇಲ್ಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ದ ಲೀಗ್ ಆಫ್ ನೇಷನ್ಸ್ ಆ್ಯಂಡ್ ಇವನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆ್ಯಂಡ್ their role in establishing peace all over the world. So history states that all are equal. ನಮಗೆ ಇತಿಹಾಸ ಏನನ್ನು ಬೋಧಿಸ್ತೈತ್ರಿ? ಎಲ್ಲರೂ ಸಮಾನ ಅಂತ ಹೇಳಿ ಬೋಧಿಸಿರೋದನ್ನು ಕಾಣ್ಬೋದು. ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜಿಯನ್ ಇನ್ ದ ಸೊಸೈಟಿ. ಸಮಾಜದೊಳಗೆ ಜಾತಿ, ಪಂಥ ಮತ್ತು ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇರಬಾರದು ಅಂತ ಹೇಳಿ ಇತಿಹಾಸ ಬೋಧಿಸಿರೋದನ್ನು ಕಾಣ್ಬೋದು. ಆದ್ದರಿಂದ ಇತಿಹಾಸದ ಅಧ್ಯಯನ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಅತ್ಯಂತ ಪ್ರಮುಖವಾಗಿದೆ ಅಂತ. ಇನ್ನು 9ನೇ ಮಹತ್ವ ಏನು ಅಂತ ಹೇಳಿದ್ರೆ ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಅಂತ. ಇಟ್ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಇದು ಸ್ಪರ್ಧಾತ್ಮಕ ಜಗತ್ತು. ಇಂತಹ ಸ್ಪರ್ಧಾತ್ಮಕ ಜಗತ್ತಿನೊಳಗೆ ನಾವು ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ. ಸೊ ಎಂಥ ಪರೀಕ್ಷೆಗಳು ಅಂತ ಹೇಳಿದ್ರೆ IAS, IFS, IPS, KS ಮುಂತಾದ ಪರೀಕ್ಷೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ಏನಾಗಿರ್ತೈತಿ ಅಂತ ಹೇಳಿದ್ರೆ ಒಂದು ಐಚ್ಛಿಕ ವಿಷಯವಾಗಿರೋದನ್ನು ಕಾಣ್ಬೋದು ಅಂತ. History is the main core subject for the competitive examinations like IAS, IPS, IFS, KS, etc. The historical knowledge is a matter of necessity for students, teachers, lawyers, journalists, administrators, politicians need historical knowledge to implementing administrative reforms. ಇತಿಹಾಸದ ಅಧ್ಯಯನದ ಅಗತ್ಯತೆ ಯಾರ್ಯಾರಿಗೆ ಐತಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ಯಾರಿಗ್ರಿ? ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ವಕೀಲರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ ಮತ್ತು ರಾಜನೀತಿಜ್ಞರಿಗೆ ಅವಶ್ಯಕ ಅಂತ. ಆಡಳಿತ ಸುಧಾರಣೆ ಮಾಡಬೇಕಾದ್ರೆ ಏನಾಗಬೇಕು ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನದ ಅವಶ್ಯಕತೆ ಇರೋದನ್ನು ಕಾಣ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವ ಪುರಾತತ್ವ ಇಲಾಖೆಗಳಲ್ಲಿನೂ ಸಹಿತ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸ್ತಾ ಇರೋದನ್ನು ಕಾಣ್ಬೋದು. ಈ ಇತಿಹಾಸ ಕಲಿತಂಥ ಇತಿಹಾಸಕಾರರು ಎಲ್ಲೆಲ್ರಿ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಅಡಿಯಲ್ಲಿ ಬರ್ತಕ್ಕಂತಹ ಹಲವಾರು ಪ್ರಾಕ್ತನ ಅಂದರೆ ಉತ್ಖನನ ಕಾರ್ಯದಲ್ಲಿ ತೊಡಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತೈತಿ. ಸೊ ಅಂತಹ ಪುರಾತತ್ವ ಇಲಾಖೆಗಳಲ್ಲಿ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇತಿಹಾಸಕಾರರು ಕೆಲಸ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು. ಥೌಸಂಡ್ಸ್ ಆಫ್ ಹಿಸ್ಟೋರಿಯನ್ಸ್ ಆರ್ ವರ್ಕಿಂಗ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಲ್ಲಿ ಭಾರತದ ಪುರಾತತ್ವ ಇಲಾಖೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಸಾವಿರಾರು ಇತಿಹಾಸಕಾರರನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ. ಪ್ರಾಕ್ತನ ಶಾಸ್ತ್ರಜ್ಞರು ಉತ್ಖನನಗಳನ್ನು ನಡೆಸಿ ಗತಕಾಲದ ಮೇಲೆ ಹೊಸ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆರ್ಕಿಯಾಲಜಿಸ್ಟ್ ಕಂಡಕ್ಟ್ ಎಕ್ಸಾವೇಷನ್ ಆ್ಯಂಡ್ ಥ್ರೋ ದ ನ್ಯೂ ಲೈಟ್ ಆನ್ ದಿ ಪಾಸ್ಟ್. ಈ ಹಳೆಯ ವಸ್ತುಗಳಾಗಿರ್ಬೋದು ಅಥವಾ ಹಳೆಯ ಆಧಾರಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಈ ಪ್ರಾಕ್ತನ ಶಾಸ್ತ್ರಜ್ಞರು ಮಾಡಿರೋದನ್ನು ನಾವು ಕಾಣ್ಬೋದು. ಅಷ್ಟೇ ಅಲ್ಲದೆ ಆ ವಸ್ತುಗಳನ್ನು ಶೋಧಿಸೋದು ಮಾತ್ರ ಅಲ್ಲದೆ ಅವುಗಳ ರಕ್ಷಣೆಯ ಜವಾಬ್ದಾರಿಯೂ ಸಹಿತ ಏನಾಗಿರ್ತೈತಿ ಅಂತ ಹೇಳಿದ್ರೆ ಇಂತಹ ಇತಿಹಾಸಕಾರರ ಮೇಲೆ ಇರುತ್ತೆ ಅಂತ. ದೇ ನಾಟ್ ಓನ್ಲಿ ಡಿಸ್ಕವರ್ ಆಂಟಿಕ್ವಿಟೀಸ್ ಬಟ್ ಆಲ್ಸೋ ಪ್ರಿಸರ್ವ್ ದೆಮ್. ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಸಹಿತ ಅವರು ಮಾಡ್ತಾರೆ ಅಂತ. ಇದಕ್ಕಾಗಿಯೇ ಸರ್ಕಾರ ವೃತ್ತಿಪರ ಇತಿಹಾಸಕಾರರನ್ನು ನೇಮಕ ಮಾಡ್ತೈತಿ. ಫಾರ್ ವಿಚ್ ದ ಗೌರ್ಮೆಂಟ್ ಅಪಾಯಿಂಟ್ಸ್ ಪ್ರೊಫೆಷನಲ್ ಹಿಸ್ಟೋರಿಯನ್ಸ್. ನ್ಯೂ opportunities have opened up for the students of history at museum, archives, tourism development and related fields. Thus history has professional uses. ಈ ಇತಿಹಾಸಗಾರರಿಗೆ ಎಲ್ಲೆಲ್ಲಿ ಅವಕಾಶಗಳದಾವ ಅಂತ ಹೇಳಿದ್ರೆ ವಸ್ತು ಸಂಗ್ರಹಾಲಯಗಳಾಗಿರ್ಬೋದು, ಪತ್ರಾಗಾರ ಇಲಾಖೆಗಳಾಗಿರ್ಬೋದು, ಪ್ರವಾಸೋದ್ಯಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕ್ಷೇತ್ರಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹೊಸ ಹೊಸ
ಅವಕಾಶಗಳಿರೋದನ್ನು ಕಾಣ್ಬೋದು. ಅದಕ್ಕಾಗಿ ಇದು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನು ಕೊನೆಯ ಮಹತ್ವ ಏನು ಅಂತ ಹೇಳಿದ್ರೆ ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಹಿಸ್ಟ್ರಿ ರಿಮೂವ್ಸ್ ಪ್ರಿಜುಡಿಸ್. ಹಿಸ್ಟ್ರಿ ಹೆಲ್ಪ್ಸ್ ಅಸ್ ಟು ರಿಮೂವ್ ಪ್ರಿಜುಡಿಸ್ particularly relating to caste, creed, color, caste, language, etc. ಈ ಇತಿಹಾಸ ಅಂತಕ್ಕಂಥದ್ದು ಪ್ರಮುಖವಾಗಿ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತಾ, ಅದರಲ್ಲೂ ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟಂತಹ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುವಲ್ಲಿ ಇತಿಹಾಸ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ. ಹಿಂದೆ ಜನರು ಮತ್ತು ದೇಶಗಳಿಗೆ ಪೂರ್ವಾಗ್ರಹಗಳು ತೀವ್ರ ತೊಂದರೆಯನ್ನು ಉಂಟು ಮಾಡಿರೋದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ ಅಂತ. ನಾವು ಪೂರ್ವಾಗ್ರಹಗಳನ್ನು ಇಟ್ಟುಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಯಾವ ರೀತಿ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೋದು. ಉಗ್ರ ರಾಷ್ಟ್ರೀಯತೆ 2 ಜಾಗತಿಕ ಯುದ್ಧಗಳಿಗೆ ಪ್ರಮುಖ ಕಾರಣವಾಗಿರೋದನ್ನು ನಾವು ಕಾಣ್ಬೋದು. ದೀಸ್ precedents did much harm among people and nations in the past. Extreme nationalism was one of the major causes for the 2 world wars. ಇಲ್ಲಿ ನ್ಯಾಷನಲಿಸಮ್, ಉಗ್ರ ರಾಷ್ಟ್ರೀಯತೆ ಅಂತ ಏನು ಕರಿತೀವಲ್ಲ, ಇದು 2 ಪ್ರಮುಖ ಯುದ್ಧಗಳಿಗೆ ಕಾರಣವಾಗಿರೋದನ್ನು ಕಾಣ್ಬೋದು. ಇದರಿಂದಾಗಿ ಮಿಲಿಯನ್ ಗಟ್ಟಲೆ ಜನರು ಏನಾದರೂ ಅಂತ ಹೇಳಿದ್ರೆ ಮರಣ ಹೊಂದಿರೋದನ್ನು ನಾವು ಕಾಣ್ಬೋದು ಅಂತ. ಹೇಳಲು ಅಸಾಧ್ಯವಾಗಿರ್ತಕ್ಕಂಥ ಜನ ಏನು ಮಾಡಿದ್ರು, ಇಲ್ಲಿ ಮರಣ ಹೊಂದಿರೋದನ್ನು ನಾವು ಕಾಣ್ಬೋದು ಅಥವಾ ತೊಂದರೆ ಅನುಭವಿಸಿರೋದನ್ನು ಕಾಣ್ಬೋದು. ಕೆಲವರು ವಿಕಲಾಂಗರಾಗಿಯೂ ಸಹಿತ ಪರಿವರ್ತನೆ ಹೊಂದಿರೋದನ್ನು ಕಾಣ್ಬೋದು. ಆದ್ದರಿಂದ ರಾಷ್ಟ್ರಗಳ ನಡುವೆ ಶಾಂತಿ, ಸ್ನೇಹ, ಸಹಕಾರ ಇರಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಅಂತ. ದಸ್ wars killed millions of people and brought untold miseries to the people. That's why there should be peace, friendship and coordination between nations. This is possible only through the study of history. ನಮಗೆ ಸಹಕಾರ, ಸ್ನೇಹ, ಇಂಥ ಮನೋಭಾವಗಳು, ಶಾಂತಿ ಅಂತಕ್ಕಂಥ ತಿಳ್ಕೊಳ್ಬೇಕಾದ್ರೆ ಇತಿಹಾಸದ ಅಧ್ಯಯನ ಪ್ರಮುಖವಾಗಿರೋದನ್ನು ಕಾಣ್ಬೋದು. ಅಂತೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಇತಿಹಾಸವನ್ನು ಮರಿತಾರೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿರೋದನ್ನು ನಾವು ಕಾಣ್ಬೋದು. ಅಕಾರ್ಡಿಂಗ್ ಟು ಡಾಕ್ಟರ್ B.R. ಅಂಬೇಡ್ಕರ್, ದೋಸ್ ಹೂ ಫಾರ್ಗೆಟ್ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಹೇಳಿರೋದನ್ನು ಕಾಣ್ಬೋದು. ಇತಿಹಾಸವನ್ನು ತಿಳಿದುಕೊಂಡಾಗ ಮಾತ್ರ ನಾವೇನು ಮಾಡ್ಬೋದು, ಇತಿಹಾಸವನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿರೋದನ್ನು ಕಾಣ್ಬೋದು. ಇಲ್ಲಿಗೆ ಇತಿಹಾಸ ಅಧ್ಯಯನದ ಮಹತ್ವ, ದಿ ಸ್ಟಡಿ ಆಫ್ ದ ಇಂಪಾರ್ಟೆಂಟ್ ಸ್ಟಡಿ ಆಫ್ ದಿ ಹಿಸ್ಟ್ರಿ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತಾ. ಆಮೇಲೆ ಮುಂದಿನ ಕ್ಲಾಸ್ನಲ್ಲಿ ಕ್ವಶನ್ ಆನ್ಸರ್ಗಳ ಡಿಸ್ಕಷನ್ ಮಾಡೋಣ ಅಂತ. ಇಲ್ಲಿಗೆ ಇವತ್ತಿನ ಕ್ಲಾಸು ಕೊನೆಗೊಳ್ಳುತ್ತಾ.